ನಮಸ್ಕಾರ ಕನ್ನಡಿಗರೇ, ಇವತ್ತು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ. ಮನೆ ಖರ್ಚು ಹೇಗೆ ನಿಯಂತ್ರಿಸಬೇಕು? ಸರಿಯಾದ ಹಣಕಾಸು ಯೋಜನೆ ಮಾಡಿದರೆ ಜೀವನ ಸುಲಭವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಇದಕ್ಕೆ ಉಪಾಯವೇನು? ಬಹಳ ಜನರು ತಿಂಗಳ ಕೊನೆಯಲ್ಲಿ ಹಣ ಸಾಕಾಗಲಿಲ್ಲ ಅಂತ ಹೇಳುತ್ತಾರೆ. ಕಾರಣ ಯೋಜನೆ ಇಲ್ಲದೆ ಖರ್ಚು ಮಾಡುವುದು, ಅನಗತ್ಯ ಶಾಪಿಂಗ್, ಲೋನ್ಸ್, ಕ್ರೆಡಿಟ್ ಕಾರ್ಡ್ ಬಳಕೆ. ಇದಕ್ಕೆ ಸರಳ ಉಪಾಯಗಳು ಇವೆ. 1. ಬಜೆಟ್ ತಯಾರಿಸಿ. ತಿಂಗಳ ಆದಾಯ ಮತ್ತು ಖರ್ಚುಗಳನ್ನು ಬರೆಯಿರಿ. ಇಸೆನ್ಷಿಯಲ್ಸ್: ಅನ್ನ, ಬಾಡಿಗೆ, ವಿದ್ಯುತ್ ಖರ್ಚು ಕಡಿಮೆ ಮಾಡಿ. ಆನ್ಲೈನ್ ಶಾಪಿಂಗ್ ಪ್ರಲೋಭನೆಯನ್ನು ತಪ್ಪಿಸಿ. 3. ಉಳಿತಾಯ ಅಭ್ಯಾಸ ಬೆಳೆಸಿಕೊಳ್ಳಿ. ಆದಾಯದ ಕನಿಷ್ಠ 20% ಸೇವ್ ಮಾಡಿ. ರಿಕರಿಂಗ್ ಡಿಪಾಸಿಟ್, ಪಿಗಿ ಬ್ಯಾಂಕ್, ಡಿಜಿಟಲ್ ವಾಲೆಟ್ ಬಳಸಿರಿ. 4. ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಮೆಡಿಕಲ್ ಅಥವಾ ರಿಪೇರ್ ಎಕ್ಸ್ಪೆನ್ಸಸ್ ಕವರ್ ಆಗುತ್ತದೆ. 5. ಕುಟುಂಬದ ಇನ್ವಾಲ್ವ್ಮೆಂಟ್: ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ. ಮಕ್ಕಳಿಗೂ ಸೇವಿಂಗ್ಸ್ ಇಂಪಾರ್ಟೆನ್ಸ್ ಹೇಳಿ. ಈ ಉಪಾಯಗಳನ್ನು ಅನುಸರಿಸಿದರೆ ಮನಸ್ಸಿಗೆ ಶಾಂತಿ, ಸಾಲ ಕಡಿಮೆ, ಭವಿಷ್ಯದ ಯೋಜನೆಗಳು, ಎಜುಕೇಶನ್, ಖರ್ಚುಗಳನ್ನು ನಿಯಂತ್ರಿಸಿ ಆರೋಗ್ಯಕರ ಜೀವನ ನಡೆಸಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಟಿಪ್ಸ್ ಶೇರ್ ಮಾಡಿ.